ನಮಸ್ಕಾರ. ನಾವಿಲ್ಲ ಹುಟ್ಟು ಬೆಳೆದಿದ್ದು ಕಾಲನಗರ. ನಾವು ಚಿಕ್ಕೂರಿನಿಂದ ನೋಡಿದ್ದೀವಿ ದೇವಸ್ಥಾನನ. ಈ ಸುಮಾರು ಒಂದು 75 ವರ್ಷದ ಮೇಲೆ ಆಗಿದೆ ಇದು. ನಾವು ಇಲ್ಲಿ ಆಟ ಆಡ್ಕೊಂಡು ನೋಡ್ತಾ ಇದ್ವಿ. ಅವಾಗ ಚಿಕ್ಕದಾಗಿತ್ತು ಇಲ್ಲಿ. ಈಗ ಅಭಿವೃದ್ಧಿ ಹೊಂದಿ ಈಗ ಸುಮಾರು 100 ಮೀಟರ್ವರೆಗೂ ಇದೆ ಈಗ ದೇವಸ್ಥಾನ. ತುಂಬಾ ಸತ್ಯವಾದ ದೇವಸ್ಥಾನ. ಇಲ್ಲಿ ಯಾರು ಏನು ಅನ್ಕೊಂಡು ಅದು ಕಾರ್ಯ ಆಗ್ತಾ ಇದೆ, ಅವ್ರು ಬಂದು ಹರಕೆ ತೀರಿಸ್ತಾ ಇದ್ದಾರೆ. ಅದರಿಂದ ವರ್ಷಕ್ಕೂ ಇದು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಹೌದು, ಇಡೀ ನಾವೆಲ್ಲರೂ ಇಲ್ಲಿ ಸೇವಾಗ ಅಂತರಂಗ ಭಕ್ತರು ಅಂತ ಹೇಳ್ಬೋದು. ನಾವು ಅಂತರಂಗ ಭಕ್ತರು ನಾವು ಅಂತ ಹೇಳ್ಬೋದು ಆ ಸ್ವಾಮಿಗೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಇದೇ ಸೇವೆ ಮಾಡ್ಕೊಂಡು ಹಿಂಗೆ ಇದ್ದೀವಿ. ಇವಾಗ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿದ್ದೀವಿ. ತಂದೆ ನಡೀತಾ ಇದೆ. ಹೌದು ಹೌದು, ನಮ್ಮ ತಂದೆ ಆದ್ಮೇಲೆ ನಾವು ಈಗ ಮಕ್ಕಳು ಎಲ್ಲ ಇರ್ತಾರೆ ಇಲ್ಲಿ. ಸೇವೆ ಮಾಡ್ತಾ ಇದೀವಿ ದೇವ್ರದ್ದು. ಇದು ತುಂಬಾ ವಿಜೃಂಭಣೆಯಿಂದ ಆಗುತ್ತೆ. 10-12 ಜನಕ್ಕೆ ಅನ್ನ ಸಂತರ್ಪಣೆ ಆಗುತ್ತೆ. ಮತ್ತೆ ಈ ಸಲ ಏನ್ ಮಾಡಿದ್ವಿ, ಶನಿವಾರ ಪ್ರದೋಷ ಇರೋದ್ರಿಂದ ಶನಿವಾರ ಒಂದು 3 ಹೋಮ ಇಟ್ಕೊಂಡಿದೀವಿ. ಗಣಪತಿ ಹೋಮ, ರಾಕ್ಷಸ ಹೋಮ, ಆಮೇಲೆ ನವಗ್ರಹ ಹೋಮ 3 ಹೋಮ ಇಟ್ಕೊಂತೀವಿ. ಮಾರನೇ ದಿನ 11ನೇ ತಾರೀಕು ರುದ್ರ ಹೋಮ, ಪೂರ್ಣಾವತಿ, ಆಮೇಲೆ ಅನ್ನ ಪೂಜೆ ಆಗಿ ಅನ್ನ ಸಂತರ್ಪಣೆ ನಡೀತದೆ. 12ವರೆಗೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಿರಂತರವಾಗಿ ಅದು ಎಷ್ಟಿರುತ್ತೆ ಅದು ಮುಗಿಯವರೆಗೂ 10,000 ಜನ ಆಗಲಿ 12,000 ಜನ ಆಗಲಿ ಯಾರಿಗೂ ಇಲ್ಲ ಅಂತೇಳಿ ಕಳ್ಸಲ್ಲ. ಎಲ್ಲ ಇಲ್ಲ ಅನ್ನಂಗೆ ಇಲ್ಲ. ಆಮೇಲೆ ಬಾಳೆ ಎಲೆ ಊಟ, ಯಾವ ಫಂಕ್ಷನ್ ಮದುವೆಗಳಲ್ಲಿ ಏನ್ ನಡೆಯುತ್ತೆ ಅದೇ ರೀತಿ ಇಲ್ಲೂ ಎಲೆ ಕೊನೆ ಪಾಯಸದಿಂದ ಹಿಡಿದು ಸಂಡಿಗೆ, ಹಪ್ಪಳ, 2 ಪಲ್ಯ, 2 ಕೋಸಂಬರಿ, 1 ಕೂಟು, ಮಜ್ಜಿಗೆ, ಮೊಸರನ್ನ, ಸ್ವೀಟ್ 2 ಎಲ್ಲಾನು ಇರುತ್ತೆ. ಒಂದು ಫಂಕ್ಷನ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಊಟ, ಅದೇ ರೀತಿನೇ ಇಲ್ಲಿ ದೇವ್ರ ಪ್ರಸಾದ ಸಿಗುತ್ತೆ ಇಲ್ಲಿ ಅವತ್ತು ದಿವಸ. ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಒಂದು 20 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. 20 ವರ್ಷದಿಂದ ಅವಾಗ ಒಂದೂವರೆ ಸಾವಿರ ಜನ ಆಗೋರು. ಅದಾಗೆ ಹಾಗೆ 3,000, 5,000 ಹಾಗೆ ಇವಾಗ 10,000, 12,000 ಜನಕ್ಕೆ ಬಂದು ನಿಂತಿದೆ ಈಗ. ಅವಾಗ ಬಂದು 20 ವರ್ಷದಿಂದ ಬಂತು. ಅದನ್ನ ಮೊದ್ಲು ಇಲ್ಲಿ ಅಡಕೆಪೇಟೆ ಇದರಲ್ಲಿ ಕೊಡ್ತಾ ಇದ್ವಿ ಬರೋರ್ಗೆಲ್ಲರಿಗೂ ಪ್ರಸಾದ ತರ. ಆಮೇಲೆ ಕಮಿಟಿಲೆಲ್ಲ ಅನ್ನಿಸ್ತು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ಅಂತೇಳಿ ಬಾಳೆ ಎಲೆ ಊಟ ಸ್ಟಾರ್ಟ್ ಮಾಡಿದ್ವಿ. ಅವಾಗ 1-1.5 ಸಾವಿರ ಜನ ಸೇರ್ತಾ ಇದ್ರು. ಅದೇ ಜಾಸ್ತಿ ಅವಾಗ 20 ವರ್ಷದಿಂದ. ಇಲ್ಲ, ಭಕ್ತಾದಿಗಳಿದ್ದಾರೆ. ಭಕ್ತಾದಿಗಳ ಹತ್ರ ಹೋಗಿ ಕೇಳ್ತೀವಿ. ಬಲವಂತ ಇಲ್ಲ. ನಾವು ಆಹ್ವಾನ ಪತ್ರಿಕೆ ತಗೊಂಡೋಗಿ ಕೊಡ್ತೀವಿ. ಅವರು ಸ್ವಾಮಿ ಏನು ಅನಿಸುತ್ತಾರೆ ಅದನ್ನ ಕೊಡ್ತಾರೆ, ಅದನ್ನ ತಗೋತೀವಿ. ಇಷ್ಟ ಕೊಡ್ಬೇಕು ಅಂತ ಆಗ್ಲಿ, ಕೊಡಿ ಅಂತ ಆಗ್ಲಿ, 2 ಬಲವಂತ ಇಲ್ಲ. ಅವ್ರ ಭಕ್ತಿಗೆ ಹೋದ ತಕ್ಷಣ ದೇವ್ರು ನೋಡಿದ ತಕ್ಷಣ ಅವ್ರಿಗೆ ಮನ್ಸಿಗೆ ಆ ಸ್ವಾಮಿ ಏನ್ ತೋರಿಸ್ತಾನೆ ಅದನ್ನ ಕೊಡ್ತಾರೆ. ಇಲ್ಲ, ನಾವು ಇನ್ವಿಟೇಷನ್ ಕಾರ್ಡ್ ತಗೊಂಡೋಗಿ ಕೊಡ್ತೀವಲ್ಲ, ಅವಾಗ ಕೆಲವ್ರು ಕೊಡ್ತಾರೆ, ಕೆಲವರು ದೇವಸ್ಥಾನಕ್ಕೆ ಬಂದಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ 7 ದಿನ ಎಲ್ಲ ಬಂದು ಇಲ್ಲಿ ಬರ್ಸ್ಬಿಟ್ಟು ಹೋಗ್ತಾರೆ. ಅವತ್ತಿನ ದಿನ 2 ಕೌಂಟರ್ ಇರುತ್ತೆ ಆಚೆ ಕಡೆ. ಆ ಕೌಂಟ್ರಲ್ಲಿ ಭಕ್ತಾದಿಗಳು ಬಂದವರು ಅಲ್ಲಿ ಬರ್ಸಿ ರಿಸಿಪ್ಟ್ ತಗೊಂಡು ಹೋಗ್ತಾರೆ. ಒಂದು 35 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಲಕ್ಷ ದೊಡ್ಡ ಪ್ರಮಾಣ. ಹೌದು, ಸ್ವಾಮಿದು ಹೌದು. ಹಾಗೆ ಹೇಳ್ಬೇಕು ಅಂದ್ರೆ ಅವತ್ತಿನ ದಿನ ಸ್ವಾಮಿದು ಕಲ್ಯಾಣೋತ್ಸವ ಇದೆ. ಸ್ವಾಮಿದು ಕಲ್ಯಾಣೋತ್ಸವ, ಸ್ವಾಮಿದು ಮದುವೆ ಆಗುತ್ತೆ ಸಾಯಂಕಾಲ 6 ಗಂಟೆಗೆ ಅವತ್ತು. ಅಂದ್ರೆ ಅದರಿಂದ ಒಂದ್ ಮದುವೆ ಮಾಡ್ದಂಗೆ ಆಯ್ತು. ಅದೇ ಮದುವೆ ಮಾಡಿ ಊಟ ಹಾಕ್ದಂಗೆ ಆಯ್ತು. ಹಂಗಾಗಿ ಅವ್ರದ್ದು ಸ್ವಾಮಿದು ಅವತ್ತು ಕಲ್ಯಾಣೋತ್ಸವ ಐತೆ. ನೀಲಾದೇವಿ, ಛಾಯಾದೇವಿ ಅವರ ಪತ್ನಿ ಇದ್ದು ಅವ್ರದ್ದು ಸಂಜೆ 6 ಗಂಟೆಗೆ ಇಟ್ಕೊಂಡಿದ್ದೀವಿ ಕಲ್ಯಾಣೋತ್ಸವ. ಹಂಗಾಗಿ ಒಂದ್ ಮದುವೆ ತರ ನಡೀತದೆ. ಊಟ ಎಲ್ಲ ಸ್ವಾಮಿ ಜನ್ಮ ದಿವಸ ಇರೋದ್ರಿಂದ ಅದು ನಡ್ಕೊಂಡ್ ಬರ್ತಾ ಇದೆ ಸುಮಾರು ವರ್ಷದಿಂದ. ಅದು ವರ್ಷಕ್ಕೂ ಜಾಸ್ತಿ ಆಗ್ತಾ ಇರೋದು, ಕಡಿಮೆ ಆಗಿಲ್ಲ. ಪ್ರಸಾದದಿಂದ ಹಿಡಿದು, ಜನಗಳಿಂದ ಹಿಡಿದು, ಭಕ್ತಾದಿಗಳಿಂದ ಹಿಡಿದು ಎಲ್ಲರೂ ಜಾಸ್ತಿ ಆಗ್ತಾ ಇದ್ದಾರೆ.
ಹೌದು, ಅಖಂಡ ಜ್ಯೋತಿ ಅಂತ ಮಾಡಿದೀವಿ. ಇದು ಅಖಂಡ ಜ್ಯೋತಿ, ಇದು ಅಖಂಡ ಜ್ಯೋತಿ ಅಂತ. ಇದು ದೇವಸ್ಥಾನ ನಾವು ಈ ಪ್ರಪಂಚ ಇರೋವರೆಗೂ ಯಾವಾಗಲೂ ಬೆಳಗ್ತಾ ಇರ್ಬೇಕು ಅಂತೇಳಿ ಅದು ಒಂದು ಮಾಡಿದ್ವಿ. ಅದು ಹಾಗೆ ಒಂದು 30 ವರ್ಷ ಆಯ್ತು. 30 ವರ್ಷದಿಂದ ಅದು ಆರಿಲ್ಲ ಆ ಜ್ಯೋತಿ, ಈಗಲೂ ಅದು ಹಾಗೆ ಇರ್ತದೆ. ಅದನ್ನ ಬೆಳಿಗ್ಗೆ ಹಾಕ್ತಾರೆ, ಭಕ್ತಾದಿಗಳು ಬಂದು ಹಾಕ್ಬೋದು. ಜಾಸ್ತಿ ಆದ್ರೆ ಚೆಲ್ಲಾಗುತ್ತೆ ಅಂದ್ಬಿಟ್ಟು ನಾವಿವಾಗ ಇತ್ತೀಚೆಗೆ ಏನ್ ಮಾಡಿದ್ವಿ, ಆ ಎಣ್ಣೆ ಪ್ಯಾಕೆಟ್ಗಳನ್ನ ಒಂದ್ ಕಡೆ ಇಟ್ಕೊಂಡು ಅದು ಕಡಿಮೆ ಆದಂಗೆ ಹಾಕೊಂಡು ಅದನ್ನ ಆರದೇ ಇರೋ ತರ ನೋಡ್ಕೋತಾ ಇದೀವಿ. ಅಖಂಡ ಜ್ಯೋತಿ ಅಂತ ಹೇಳಿ 30 ವರ್ಷ ಆಯ್ತು. ಇದುವರೆಗೂ ಅದು ಇದಾಗಿಲ್ಲ, ರೆಸ್ಟ್ ಇಲ್ಲ, ಹಾಗೇ ಇದೆ. ಮತ್ತೆ ನಾವು ದೇವಸ್ಥಾನದಿಂದ ಈಗ ದೇವ್ರಿಗೆ ಮಹಾ ನೈವೇದ್ಯ ಅಂತ ಮಾಡ್ತೀವಿ ಅವತ್ತಿನ ದಿವಸ. ಅದೊಂದು ದೇವ್ರಿಗೆ ಅದು ಮಹಾಪ್ರಸಾದ. ಅದೊಂದು 8 ರಿಂದ 10 kg ಇರುತ್ತೆ, ಒಂದು ಬಿಂದಿಗೆ ರೂಪದಲ್ಲಿ ಇರುತ್ತೆ. ಅದನ್ನ ನಾವು ಹರಾಜು ಅಂತ ಹಾಕ್ತೀವಿ, ಲೀಲಾವು ಅಂತ ಹೇಳ್ತಾರೆ. ದೇವ್ರಿಗಿಟ್ಟಿದ್ದನ್ನ ನಾವು ಹರಾಜು ರೂಪದಲ್ಲಿ ಕೊಡ್ತೀವಿ. ಭಕ್ತಾದಿಗಳು ಅದನ್ನ ತಗೊಳ್ತಾರೆ. ಅದು ಇಲ್ಲ ಇದೆ ನನಗೆ. ಇದೆ ಬಿಂದಿಗೆ ರೂಪದಲ್ಲಿ ಇರುತ್ತೆ. ಮತ್ತೆ ಇದು ಹಾಕಿದೆ ಮಹಾಪ್ರಸಾದ ಮತ್ತೆ ಮಹಾ ನೈವೇದ್ಯ. ಲೀಲಾವು ಅಂದ್ರೆ ಹರಾಜು ಅಂತ 8 ಗಂಟೆಗೆ ಇಟ್ಕೊಂಡಿದೀವಿ. ಪ್ರಸಾದ ರೆಡಿ ಆಗಿರ್ತದೆ. 11ನೇ ತಾರೀಕು ಇದಿರ್ತೀವಿ, ಬೆಳಗ್ಗೆ ದೇವರಿಗಿಟ್ಟು ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡಿದಿನ ರಾತ್ರಿ ಇಲ್ಲಿ ಭಕ್ತಾದಿಗಳು ಎಲ್ಲರ ಸಮ್ಮುಖದಲ್ಲಿ ಹರಾಜು ಮಾಡಲಾಗುತ್ತೆ. ಅದರಲ್ಲಿ ಯಾರು ಅವರವರ ಶಕ್ತಿಯಾನುಸಾರ ಭಕ್ತಿಯಾನುಸಾರ ದುಡ್ಡನ್ನ ಕೊಟ್ಟು ತಗೊಳ್ತಾರೆ. ಅದು 10,000 ಆಗ್ಬೋದು, 20,000 ಆಗ್ಬೋದು, 30,000 ಆಗ್ಬೋದು. ಹೋದ ವರ್ಷ 36,000 ರೂಪಾಯಿಗೆ ಹೋಗಿದೆ. 36,000 ರೂಪಾಯಿ ಹರಾಜಾಗಿದೆ ಸ್ವಾಮಿದು. ಎಷ್ಟು ಬೇಕಾದ್ರೆ ಹೋಗ್ಬೋದು. ಅದಕ್ಕೆ 8 ರಿಂದ 10 kg. ಅದು ನಾವು ಕೆಜಿ ಲೆಕ್ಕ ಹಾಕಲ್ಲ. ದೇವ್ರ ಪ್ರಸಾದ ಆದ್ರಿಂದ ಕೆಜಿಗೆ ಇಷ್ಟು ದುಡ್ಡಾಗುತ್ತೆ ಅಂತ ನಾವ್ ಹೇಳಲ್ಲ ಯಾರಿಗೂ. ಅದು ಮತ್ತೆ ಸ್ವಾಮಿ ನೈವೇದ್ಯ ಆಗಿರೋದು ಒಂದು ಭಕ್ತಿಪೂರ್ವಕ ತಗೊಳ್ತಾರೆ ಅದನ್ನ ಎಲ್ಲಾರು. ಇದು ಅಖಂಡ ಜ್ಯೋತಿ. ಇದು ನಾವು ಎಲ್ಲ ಅನ್ಕೊಂಡ್ರೆ ಸೂರ್ಯ ಚಂದ್ರ ಇರೋವರೆಗೂ ಇದು ನಿರಂತರವಾಗಿ ಉರಿತಾ ಇರ್ಲಿ ಅಂತ ಅನ್ಕೊಂಡಿದ್ವಿ. ಹೌದು, ಪೂರ್ತಿ ಆಳದವರೆಗೂ ಇರ್ತದೆ ಅದು. ಅದು ಆದಂಗೆ ಇದೆ, ಕಡ್ಡಿ ಇದೆ. ಕಡ್ಡಿ ಸ್ವಲ್ಪ ಉದ್ದ ಮಾಡಿ ಅದು ಆರಕ್ ಬಿಡಲ್ಲ. ಅಖಂಡ ಜ್ಯೋತಿ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ನಮಸ್ತೆ.